ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪಹಲ್ಗಾಮ್ ದಾಳಿಯ ನಂತರ ಇದೀಗ ಭಾರತ ಪಾಕಿಸ್ತಾನದ ಮೇಲೆ ದಾಳಿಗೆ ಸಜ್ಜಾಗಿರುವ ಬೆನ್ನಲ್ಲಿ ಈಗ ಪಾಕಿಸ್ತಾನವನ್ನು 4 ಕಡೆಯಿಂದಲೂ ಕೂಡ ಸೈನ್ಯ ಸುತ್ತುವರೆದಿದೆ. ಇದರ ಪ್ರತಿಫಲವಾಗಿ ಇದೀಗ ದೊಡ್ಡದಾದಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನಂದ್ರೆ, ಅತ್ಯಂತ ದೊಡ್ಡ ಯುದ್ಧದಲ್ಲಿ ಬರೋಬ್ಬರಿ 22 ಪಾಕಿಸ್ತಾನಿ ಸೈನಿಕರು ಹತರಾಗಿದ್ದಾರೆ ಎನ್ನುವ ದೊಡ್ಡ ಬ್ರೇಕಿಂಗ್ ಸುದ್ದಿ ಸಿಗ್ತಾ ಇದೆ. ಇದರ ಜೊತೆಗೆ ದುಃಖವೆಂಬುವಂತೆ ನಮ್ಮ ಭಾರತದ 3 ಸೈನಿಕರು ಕೂಡ ಹುತಾತ್ಮರಾಗಿದ್ದಾರೆ. ಹಾಗಾದ್ರೆ ಈ ಘಟನೆ ನಡೆದಿದ್ದಲ್ಲಿ ಯಾವಾಗ ನಡೆಯಿತು? 22 ಸೈನಿಕರು ಹತರಾಗ್ಲಿಕ್ಕೆ ಕಾರಣರೇನು? ಆ ಯುದ್ಧ ನಡೆದಿದ್ದಲ್ಲಿ ಇವೆಲ್ಲವನ್ನ ಡಿಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿದೆ. ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ಒಂದೊಂದೇ ಇಲಾಖೆ ಅಂದ್ರೆ ನೌಕಾದಳ ಇರ್ಬೋದು, ಆರ್ಮಿ ಇರ್ಬೋದು, ಜೊತೆಗೆ ವಾಯುಸೇನೆಯ ಮುಖ್ಯಸ್ಥರನ್ನ ಒಬ್ಬೊಬ್ಬರನ್ನೇ ಮೀಟ್ ಮಾಡಿ ಇದೀಗ ಅತ್ಯಂತ ದೊಡ್ಡದಾದಂತಹ ಸ್ಕೆಚ್ ಹಾಕಿದ್ದಾರೆ. ಜೊತೆಗೆ ನಮ್ಮ ಸೈನ್ಯಕ್ಕೆ ಅತ್ಯಂತ ಮಹತ್ತರವಾದಂತಹ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಹೀಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಬಹುದು. ಜೊತೆಗೆ ಈಗಾಗಲೇ ರಾಜತಾಂತ್ರಿಕ ಯುದ್ಧವನ್ನ ಮಾಡಿ ಸಿಂಧು ನದಿಯ ನೀರನ್ನ ಸ್ಟಾಪ್ ಮಾಡಿದ್ದಾಯ್ತು. ಜೊತೆಗೆ ಉರಿ ಡ್ಯಾಮ್ನಿಂದ ಜೇಲಂ ನದಿಯ ನೀರನ್ನ ಬಿಟ್ಟು ಪಾಕಿಸ್ತಾನವನ್ನು ಬರ್ಬಾದ್ ಮಾಡಿದ್ದಾಯ್ತು. ಜೊತೆಗೆ ಈಗ ಮತ್ತೊಂದು ನದಿಯ ನೀರನ್ನ ಬಂದ್ ಮಾಡಲಿಕ್ಕೆ ಈಗ ದೊಡ್ಡದಾದಂತಹ ಪ್ಲಾನ್ ಹಾಕೊಂಡ. ಜೊತೆಗೆ ಅರಬ್ಬಿ ಸಮುದ್ರದಲ್ಲಿ ನಮ್ಮ ನೌಕಾದಳ ಮತ್ತು ವಾಯುಸೇನೆ ಸಜ್ಜಾಗಿ ನಿಂತಿದೆ. ಜಮ್ಮು ಕಾಶ್ಮೀರದ LOC ಗಡಿಯಲ್ಲಿ ಭಾರತ ಸೈನ್ಯ ಸಜ್ಜಾಗಿ ನಿಂತಿದೆ. ಭದ್ರತಾ ಸಿಬ್ಬಂದಿಗಳು ಸಜ್ಜಾಗಿ ನಿಂತಿದ್ದಾರೆ. ಜೊತೆಗೆ ಅಮೃತ್ಸರದಲ್ಲಿ ರಾಜಸ್ಥಾನದಲ್ಲೂ ಕೂಡ ಒಬ್ಬ ಪಾಕಿಸ್ತಾನದ ಸೈನಿಕನನ್ನ ಇದೀಗ ನಮ್ಮ ಸೈನ್ಯ ಒತ್ತೆಯಾಳುಗೆ ಇಟ್ಕೊಂಡಿದೆ. ಇವೆಲ್ಲದರ ನಡುವೆ ಇದೀಗ ಪಾಕಿಸ್ತಾನದಲ್ಲಿ ಅತ್ಯಂತ ದೊಡ್ಡದಾದ ಯುದ್ಧ ನಡೆದಿದೆ. ಯುದ್ಧದಲ್ಲಿ ಬರೋಬ್ಬರಿ 22 ಸೈನಿಕರು ಹತರಾಗಿದ್ದಾರೆ ಎನ್ನುವಂತಹ ದೊಡ್ಡದಾದಂತಹ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಆ ಯುದ್ಧ ನಡೆದಲ್ಲಿ ಎನ್ನುವುದನ್ನು ನೋಡ್ತಾ ಹೋದ್ರೆ, ಪಾಕಿಸ್ತಾನ ಮತ್ತು ಬಲೂಚಿಸ್ತಾನದ ನಡುವೆ ಇದೀಗ ದೊಡ್ಡದಾದಂತಹ ಸಂಘರ್ಷ ಕಳೆದ 1 ವರ್ಷದಿಂದ ನಡೀತಾ ಇತ್ತು. ಇದರ ಮೊದಲ ಹಂತವಾಗಿ ಪಾಕಿಸ್ತಾನದ ಸೈನಿಕರು ತೆರಳ್ತಾ ಇದ್ದಂತಹ ಟ್ರೈನ್ ಅನ್ನ ಬಲೂಚಿಸ್ತಾನ ಲಿಬರಲ್ ಆರ್ಮಿ ಹೈಜಾಕ್ ಮಾಡಿ ಬರೋಬ್ಬರಿ 90 ಸೈನಿಕರನ್ನ ಸಾಯಿಸ್ಬಿಟ್ಟು. ಅದಾದ ನಂತರ ಇದೀಗ ನಿನ್ನೆ ನಡೆದಂತ ಅಂದ್ರೆ 3ನೇ ತಾರೀಕು ಬೆಳಗ್ಗೆ 3:00 ನಡೆದಂತ ಒಂದು ದೊಡ್ಡದಾದ ಯುದ್ಧ ಇದೆಯಲ್ಲ, ಅದು ಪಾಕಿಸ್ತಾನ ಮತ್ತು ಬಲೂಚಿಸ್ತಾನ ಲಿಬರಲ್ ಆರ್ಮಿಯ ನಡುವೆ ನಡೆದಂತ ದೊಡ್ಡದಾದಂತಹ ಯುದ್ಧದಲ್ಲಿ ಬರೋಬ್ಬರಿ 22 ಪಾಕಿಸ್ತಾನ ಸೈನಿಕರು ಹತರಾದರೆ 3 BLA ಅಂದ್ರೆ ಬಲೂಚಿಸ್ತಾನ ಲಿಬರಲ್ ಆರ್ಮಿಯ ಸೈನಿಕರು ಹುತಾತ್ಮರಾಗಿದ್ದಾರೆ ಎನ್ನುವಂತ ಒಂದು ಪ್ರೆಸ್ ನೋಟ್ ಅನ್ನ BLA ಅಂದ್ರೆ ಬಲೂಚಿಸ್ತಾನ್ ಲಿಬರಲ್ ಆರ್ಮಿ ತನ್ನ ಪ್ರೆಸ್ ನೋಟ್ ಅಲ್ಲಿ ಹೇಳ್ಕೊಂಡಿದೆ. ಅವ್ರು ಹೇಳ್ಕೊಂಡಿಷ್ಟು ಏನಂದ್ರೆ, ನಾವು ಶಾಂತವಾಗಿದ್ದಿ ನಮ್ಮ ಗಡಿಯಲ್ಲಿ ನಾವು ಸ್ವಾತಂತ್ರ್ಯಕ್ಕೆ ಹೋರಾಡ್ತಿದ್ವಿ, ಆದ್ರೆ ನಮ್ಮ ಡುಕ್ಕಿ ಮತ್ತು ತುರ್ಬಾತ್ ಎನ್ನುವ ಒಂದು ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನ ಸೈನ್ಯ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು, ನಮ್ಮ ಮೇಲೆ ಭೀಕರವಾಗಿ ದಾಳಿ ಮಾಡ್ತು. ಅದರಿಂದ ಪ್ರತೀಕಾರವಾಗಿ ನಾವು ಕೂಡ ಪ್ರತಿದಾಳಿ ನಡೆಸಿದಾಗ ನಮ್ಮ ಸೈನಿಕರ ಸ್ಥೈರ್ಯ, ಧೈರ್ಯ ಮತ್ತು ವೀರಾವೇಶದ ಹೋರಾಟದ ಫಲವಾಗಿ ಬರೋಬ್ಬರಿ 22 ಪಾಕಿಸ್ತಾನಿ ಸೈನಿಕರು ಹತರಾಗಿದ್ದಾರೆ ಎನ್ನುವಂತ ಒಂದು ಪ್ರೆಸ್ ನೋಟ್ ಅನ್ನ ಕೊಡೋದ್ರ ಜೊತೆಗೆ ಈ ಭಯಂಕರ ಯುದ್ಧದಲ್ಲಿ ನಮ್ಮ ಸೈನಿಕರು ಅಂದ್ರೆ ಬಲೂಚಿಸ್ತಾನ ಲಿಬರಲ್ ಆರ್ಮಿಯ 3 ಸೈನಿಕರು ಕೂಡ ಹತರಾಗಿದ್ದಾರೆ, ಅವರು ಹುತಾತ್ಮರಾಗಿದ್ದಾರೆ ಎನ್ನುವಂತ ಒಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡಿ, ಜೊತೆಗೆ ಒಂದು ವಿಡಿಯೋ ತುಣುಕನ್ನ ಕೂಡ ಬಿಡುಗಡೆ ಮಾಡಿದೆ. ಯಾರು? BLA ಬಲೂಚಿಸ್ತಾನ್ ಲಿಬರಲ್ ಆರ್ಮಿ ಎನ್ನುವ ಒಂದು ಸಂಘಟನೆ. ಹಾಗಾಗಿ ಇದೀಗ ಪಾಕಿಸ್ತಾನಕ್ಕೆ ಹೊಡೆತದ ಮೇಲೆ ಹೊಡೆತ ಬೀಳುತ್ತದೆ. ಅದೇನಂದ್ರೆ, ಈಗಾಗಲೇ 4,500ರಿಂದ ಸುಮಾರು 10,000 ಪಾಕಿಸ್ತಾನ ಸೈನಿಕರು ಸರತಿ ಸಾಲಿನಲ್ಲಿ ಅಲ್ಲಿನ ಲೆಫ್ಟಿನೆಂಟ್ ಜನರಲ್ ಅವರಿಗೆ ತಮ್ಮ ರಾಜೀನಾಮೆಯ ಪತ್ರವನ್ನ ಕಳಿಸಿ ಸುಖಾಸುಮ್ಮನೆ ಭಾರತ ವಿರುದ್ಧ ಯುದ್ಧ ಮಾಡಬಾರದು, ಯಾವುದೇ ಸಿದ್ಧತೆ ಇಲ್ಲದೆ ಯುದ್ಧ ಮಾಡಿದ್ರೆ ನಮ್ಮ ಪ್ರಾಣ ಸಂಕಟವಾಗುತ್ತೆ, ಪ್ರಾಣಕ್ಕೆ ಕುತ್ತಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಪಾಕಿಸ್ತಾನದ ಸುಮಾರು 10,000 ಸೈನಿಕರು ಈಗಾಗಲೇ ಪಾಕಿಸ್ತಾನ ಸೈನ್ಯಕ್ಕೆ ರಿಸೈನ್ ಮಾಡಿದ್ದಾರೆ. ಅದು ಒಂದು ಹೊರತ ಆದ್ರೆ, ಮತ್ತೊಂದು ಕಡೆ ಬಲೂಚಿಸ್ತಾನ ಈಗಾಗಲೇ ಸುಮಾರು 1 ವರ್ಷದಿಂದ ಅವ್ರು ಹೇಳ್ಕೊಂಡ ಪ್ರಕಾರ ಅಂದ್ರೆ ಬಲೂಚಿಸ್ತಾನ್ ಲಿಬರಲ್ ಆರ್ಮಿ ತನ್ನ ಪ್ರೆಸ್ ನೋಟ್ ಅಲ್ಲಿ ಹೇಳ್ಕೊಂಡ ಪ್ರಕಾರ 1 ವರ್ಷದಿಂದ ಲಾಸ್ಟ್ ಏಪ್ರಿಲ್ ಈ ಏಪ್ರಿಲ್ ತನಕ 122 ಪಾಕಿಸ್ತಾನಿ ಸೈನಿಕರನ್ನ ನಾವು ಸಾಯಿಸ್ತೇವೆ ಅನ್ನುವ ಪ್ರೆಸ್ ನೋಟ್ ಅನ್ನ ಕೊಟ್ಟಿದೆ. ಹಾಗಾಗಿ ಒಂದ್ ಕಡೆ ಪಾಕಿಸ್ತಾನವನ್ನ ಬಲೂಚಿಸ್ತಾನ ಲಿಬರಲ್ ಆರ್ಮಿ ಇಕ್ಕಟ್ಟಿಗೆ ಸಿಲಿಸಿದೆ ಮತ್ತು ಬಲೂಚಿಸ್ತಾನವನ್ನ ಸ್ವಾತಂತ್ರ್ಯ ಮಾಡೇ ಮಾಡ್ತೀವಿ ಅನ್ನುವ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಬಲೂಚಿಸ್ತಾನ ಲಿಬರಲ್ ಆರ್ಮಿ ಇಳಿದಿದೆ. ಜೊತೆಗೆ ಮೇಲ್ಗಡೆಯಿಂದ ಅಫ್ಘಾನಿಸ್ತಾನ ಕೂಡ ದಾಳಿ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಒಂದು ಹೊಡೆತವನ್ನು ಕೊಡ್ತಿದೆ ಮತ್ತು ಪಾಕಿಸ್ತಾನಕ್ಕೆ ದೊಡ್ಡದಾದಂತಹ ಒಂದು ಥ್ರೆಟ್ ಅನ್ನು ಕೂಡ ಕೊಡ್ತಾ ಇದೆ. ಅದ್ರ ಜೊತೆಗೆ ಈ ಕಡೆ ಭಾರತ ಕೂಡ ತನ್ನ ನೆಲೆಯಲ್ಲಿ LOCಯಲ್ಲಿ ತನ್ನ ಸೈನ್ಯವನ್ನು ಸಜ್ಜುಗೊಳಿಸಿದೆ. ಹಾಗಾಗಿ ಭಾರತ
ಬಲೂಚಿಸ್ತಾನ್ ಮತ್ತು ಅಫ್ಘಾನಿಸ್ತಾನ ಇದೆಯಲ್ಲ, ಈ ಮೂರು ಕೂಡ ಪಾಕಿಸ್ತಾನವನ್ನು ಇದೀಗ ಹರಿದು ಮುಗ್ತಾ ಇದೆ. ಒಂದು ಲೆಕ್ಕದ ಪ್ರಕಾರ ಒಂದು ವರ್ಷದ ಒಳಗೆ ಈ 2025 ಮುಗಿಯೋದ್ರೊಳಗಡೆ ಪಾಕಿಸ್ತಾನವೇ ಭೂಪಟದಲ್ಲಿ ಇರಲ್ಲ ಎನ್ನುವ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಯಾಕಂದ್ರೆ ಈ 2025 ಮುಗಿಯೋದ್ರೊಳಗೆ ಪಾಕಿಸ್ತಾನವೇ ಭೂಪಟದಿಂದ ಮರೆಯಾಗಿ ಒಂದ್ ಕಡೆ ಬಲೂಚಿಸ್ತಾನ ಸ್ವತಂತ್ರ ಹೋದ್ರೆ ಮತ್ತೊಂದ್ ಕಡೆ ಅಫ್ಘಾನಿಸ್ತಾನ ಅರ್ಧಂಬರ್ಧ ಪಾಕಿಸ್ತಾನವನ್ನ ಕಬಳಿಸುವಂತ ಹಂತದಲ್ಲಿದೆ. ಜೊತೆಗೆ ಈ ಕಡೆ ಸಿಂಧ್ ಪ್ರಾಂತ್ಯ ಆಗಿರ್ಬೋದು, ಪಂಜಾಬ್ ಪ್ರಾಂತ್ಯ ಕೂಡ ಪಂಜಾಬ್ ದೇಶವಾಗಿ ಮಾರ್ಪಾಡಾಗತ್ತೆ ಅನ್ನುವ ಒಂದು ಲೆಕ್ಕಾಚಾರ ಸಿಗ್ತದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಈ ಕೆಲವೇ 6 ತಿಂಗಳ ಅವಧಿಯಲ್ಲಿ, ಕೆಲವು ಮುಂಬರುವ 6 ತಿಂಗಳ ಅವಧಿಯಲ್ಲಿ ಪಾಕಿಸ್ತಾನ ಭೂಪಟದಿಂದ ಮರೆಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಮ್ಮ ದೊಡ್ಡ ಜ್ಯೋತಿಷೊಬ್ಬರು ಹೇಳಿದ್ರು, ಒಂದು ದೇಶ ಇಡೀ ಭೂಪಟದಿಂದಲೇ ಮರೆಯಾಗುತ್ತೆ ಅನ್ನುವ ಒಂದು ಜ್ಯೋತಿಷ್ಯವನ್ನು ಕೂಡ ಹೇಳಿದ್ರು. ಆ ಜ್ಯೋತಿಷ್ಯ ಎಷ್ಟು ಮಟ್ಟಿಗೆ ಸತ್ಯವಾಗುತ್ತೋ ಗೊತ್ತಿಲ್ಲ, ಆದ್ರೆ ಪಾಕಿಸ್ತಾನ ಎನ್ನುವುದು ಭೂಪಟದಿಂದ ಮರೆಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವುದು ಇದೀಗ ಸಿಗ್ತದೆ. ಯಾಕಂದ್ರೆ ಒಂದ್ ಕಡೆ ಬಲೂಚಿಸ್ತಾನ್ ಲಿಬರಲ್ ಆರ್ಮಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮೇಲಿನಿಂದ ಅಫ್ಘಾನಿಸ್ತಾನ ಕೂಡ ಈಗ ಪಾಕಿಸ್ತಾನ ಮೇಲೆ ದಾಳಿ ಮಾಡ್ತಿದೆ. ಈ ಇಬ್ಬರಿಗೂ ಕೂಡ ಒಂದ್ ಕಡೆ ಬಲೂಚಿಸ್ತಾನ ಆಗಿರ್ಬೋದು, ಮತ್ತೊಂದ್ ಕಡೆ ಅಫ್ಘಾನಿಸ್ತಾನ ಆಗಿರ್ಬೋದು, ಈ ಎರಡೂ ದೇಶಗಳಿಗೆ ಭಾರತ ಸಪೋರ್ಟ್ ಮಾಡ್ತಿದೆ ಎನ್ನುವ ಹುನ್ನಾರದಿಂದ ಏಪ್ರಿಲ್ 22ರಂದು ಮಂಗಳವಾರ ಸರಿಸುಮಾರು 2:30 ಗಂಟೆ ಮಧ್ಯಾಹ್ನದ ವೇಳೆಗೆ ಪಾಕಿಸ್ತಾನ ಪ್ರಚೋದಿತ ರಿಟೈರ್ಡ್ ಆರ್ಮಿಯ ಸೈನಿಕರು ಭಾರತಕ್ಕೆ ಬಂದು ಒಳನುಸುಳಿ ಭಾರತದ ಪ್ರವಾಸಿಗರ ಮೇಲೆ ಹತ್ಯೆ ಮಾಡಿದ್ರು. ಅಲ್ಲಿ 26 ಜನ ಪ್ರವಾಸಿಗರು ಹತ್ಯೆಗೀಡಾಗಿದ್ರು. ಇದರಿಂದ ಎಚ್ಚೆತ್ತುಕೊಂಡಂತ ಭಾರತ ತಾನು ರಾಜತಾಂತ್ರಿಕ ಯುದ್ಧವನ್ನ ಮಾಡೋದ್ರ ಜೊತೆಗೆ ಅಫ್ಘಾನಿಸ್ತಾನದ ರಾಯಭಾರಿಗಳ ಜೊತೆ ಮಾತುಕತೆ ನಡೆಸಿದ್ದು, ಜೊತೆಗೆ ಬಲೂಚಿಸ್ತಾನಕ್ಕೂ ಕೂಡ ತನ್ನ ಪ್ರಚೋದನೆ ಇದೆ, ತನ್ನ ಸಪೋರ್ಟ್ ಇದೆ ಅನ್ನುವ ಒಂದು ಬಹಿರಂಗ ಮಾಹಿತಿಯನ್ನು ಕೊಟ್ಟಿದ್ದು. ಇವೆಲ್ಲದರ ಪ್ರತಿಕಾರವಾಗಿ ನಿನ್ನೆ ನಡೆದಂತ, ಅಂದ್ರೆ ಮುಂಜಾನೆ 3:00 ನಡೆದಂತ ಈ ಪಾಕಿಸ್ತಾನ ಮತ್ತು ಬಲೂಚಿಸ್ತಾನ ಲಿಬರಲ್ ಆರ್ಮಿಯ ನಡುವೆ ನಡೆದಂತ ಘೋರವಾದ ಯುದ್ಧದಲ್ಲಿ, ಭಯಂಕರ ಯುದ್ಧದಲ್ಲಿ ಅದು ಸ್ಟಾರ್ಟ್ ಆಗಿದ್ದು ಬೆಳಿಗ್ಗೆ 3:30 ಸುಮಾರಿಗೆ, ಅಂದ್ರೆ ಅದು ಸೂರ್ಯ ಉದಯವಾಗುವ ತನಕ ಸುಮಾರು 6:20 ತನಕ ಯುದ್ಧ ನಡೆದಿದೆ ಅನ್ನೋದು ಬಲೂಚಿಸ್ತಾನ್ ಲಿಬರಲ್ ಆರ್ಮಿ ತನ್ನ ಹೇಳಿಕೆಯಲ್ಲಿ ಹೇಳ್ಕೊಂಡಿದೆ. ಆ ಹೇಳಿಕೆಯಲ್ಲಿ ಆ ಯುದ್ಧದಲ್ಲಿ ಬರೋಬ್ಬರಿ 22 ಜನ ಪಾಕಿಸ್ತಾನಿ ಸೈನಿಕರು ಹತರಾಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಬಲೂಚಿಸ್ತಾನ್ ಲಿಬರಲ್ ಆರ್ಮಿಯ ತನ್ನ ಪ್ರೆಸ್ ನೋಟ್ ಹೇಳ್ಕೊಂಡಿದೆ. ಇವೆಲ್ಲದರ ನಡುವೆ ಹೇಗೆ ಪಾಕಿಸ್ತಾನ ತನ್ನ ದುರ್ಬಲದಿಂದ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ನಿಟ್ಟಿನಲ್ಲಿ ಇದೀಗ ಪಾಕಿಸ್ತಾನ ಪರದಾಡ್ತಾ ಇದ್ರೆ, ಪಾಕಿಸ್ತಾನದ ಸೈನಿಕರು ಪಾಪವೆಂಬಂತೆ ಇದೀಗ ಒಬ್ಬೊಬ್ಬರು ಹತರಾಗ್ತಾ ಇದ್ದಾರೆ. ಅವರಿಗೆ ಬೇರೆ ಯುದ್ಧ ಸಲಕರಣೆಗಳಿಲ್ಲ, ಅತ್ಯಾಧುನಿಕ ಶಸ್ತ್ರೋಪಕರಣಗಳಿಲ್ಲ. ಏನಾದ್ರೂ ಮಾಡಿ ಪಾಕ್ ಸೈನ್ಯದ ಮಾತನ್ನು ಕೇಳಿ ಇದೀಗ ತಾವು ಬಲಿಯಾಗ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಇದೀಗ ಭಾರತಕ್ಕೊಂದು ಕಹಿ ಸುದ್ದಿ ಅಂತ ಹೇಳ್ಬೋದು. ಅದೇನಂದ್ರೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿರುವಂತಹ ರಾಂಬನ್ ಕಣಿವೆಯಲ್ಲಿ ನಮ್ಮ ಸೈನಿಕರ ವಾಹನ ಹೋಗ್ತಾ ಇರುವಾಗ ಕಣಿವೆಯಲ್ಲಿ ಆಯತಪ್ಪಿ ಸುಮಾರು 700 ಅಡಿಯಷ್ಟು ಕೆಳಗೆ ಬಿದ್ದು ನಮ್ಮ ಸೇನೆಯ 3 ಜನ ಸೈನಿಕರು ಹುತಾತ್ಮರಾಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದ್ ಕಡೆ ಪಾಕಿಸ್ತಾನದ ಸೈನ್ಯ ಈಗ ಅಧಪತನವಾಗ್ತಾ ಇದೆ. 22 ಸೈನಿಕರು ಬಲೂಚಿಸ್ತಾನ ವಿರುದ್ಧ ಹೋರಾಡ್ಲಿಕ್ಕೆ ಹೋಗಿ ಹತ್ಯೆಯಾಗಿದೆ ಎನ್ನುವ ಒಂದು ಸಿಹಿ ಸುದ್ದಿ ಜೊತೆಗೆ ಮತ್ತೊಂದು ಕಡೆ ನಮ್ಮ ಭಾರತ ಸೈನಿಕರು ಕೂಡ ತಮ್ಮ ಸೇನೆಯಲ್ಲಿ ಜಮಾವಣೆ ಆಗ್ತಾ ಇರುವಾಗ ಸೈನ್ಯದ ಸೇನಾ ವಾಹನ ಮುಗಿಸಿ ಬಿದ್ದು ಸುಮಾರು 700 ಅಡಿಯಷ್ಟು ಕೆಳಗೆ ಬಿದ್ದು ಅಪ್ಪಚ್ಚಿಯಾಗಿ ನಮ್ಮ ಹೆಮ್ಮೆಯ 3 ಯೋಧರು ಹುತಾತ್ಮರಾಗಿದ್ದಾರೆ ಎನ್ನುವ ಕಹಿ ಸುದ್ದಿ ಕೂಡ ಇದೀಗ ಬರ್ತಾ ಇದೆ. ಇವೆಲ್ಲದರ ನಡುವೆ ನರೇಂದ್ರ ಮೋದಿ ಸರ್ಕಾರ 3 ಸೇನಾಧಿಕಾರಿಗಳ ಮುಖ್ಯಸ್ಥರನ್ನ ಕರೆದು ಮಾತನಾಡಿ, ಅಂದ್ರೆ ಪ್ರಧಾನಮಂತ್ರಿ ನಿವಾಸವಾಗಿರುವಂತಹ 7 ಜನ್ಲೋಕ್ ಮನೆಯಲ್ಲಿ ಮಾತನಾಡಿ ಇದೀಗ 3 ಸೇನಾಧಿಕಾರಿಗಳಿಗೆ ಅಥವಾ ಸೇನಾ ಮುಖ್ಯಸ್ಥರಿಗೆ ಒಂದು ಮಾಹಿತಿಯನ್ನ ಕರೆಕ್ಟ್ ಮಾಡಿಕೊಂಡು ಅವ್ರ ಜೊತೆಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಮತ್ತು ಒಂದು ಗೈಡ್ಲೈನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೀಗ ಸಿಗ್ತಾ ಇದೆ. ಜೊತೆಗೆ ಅವ್ರ ಜೊತೆ ಸುದೀರ್ಘವಾದಂತ 45 ನಿಮಿಷಗಳ ಮಾತುಕತೆಯಾಗಿದೆ. ಅದರಲ್ಲೂ ಮುಖ್ಯವಾಗಿ ಏರ್ ಮಾರ್ಷಲ್ ಆಗಿರುವಂತ AP ಸಿಂಗ್ ಅವ್ರ ಜೊತೆ ಸರಿಸುಮಾರು 3/4 ಗಂಟೆಷ್ಟು ಮಾತನಾಡಿದ್ದಾರೆ. ನೀವು ಏನಾದ್ರೂ ಯುದ್ಧ ಸ್ಟಾರ್ಟ್ ಮಾಡುವಾಗಿದ್ರೆ ಮುಖ್ಯವಾಗಿ ವಾಯುಸೇನೆ ಮುಖ್ಯವಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಅತ್ಯಾಧುನಿಕವಾದಂತಹ ರಫೇಲ್ ಇದೆ, ಮಿಗ್ ಇದೆ, ಸುಖೋಯ್ ಇದೆ. ಈ ಎಲ್ಲ ಯುದ್ಧ ವಿಮಾನಗಳ ಜೊತೆಗೆ ರಷ್ಯಾದಿಂದ ತರಿಸಿಕೊಂಡಂತ S-400 ಕ್ಷಿಪಣಿ ಕೂಡ ಇದೆ. ಅದು ನಮ್ಮ ಬೆಂಗಳೂರಿನಿಂದಲೇ ಆಪರೇಟ್ ಮಾಡಿದ್ರು ಕೂಡ ಪಾಕಿಸ್ತಾನವನ್ನು ಉಡಾಯಿಸಬಲ್ಲಂತ ಅತ್ಯಾಧುನಿಕವಾದಂತಹ ಮಿಸೈಲ್ ಕೂಡ ನಮ್ಮಲ್ಲಿದೆ. ಹಾಗಾಗಿ ಮುಖ್ಯವಾಗಿ ನಮ್ಮ ವಾಯುಸೇನೆ ಯುದ್ಧದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅನ್ನುವ ದೃಷ್ಟಿಯಲ್ಲಿ ಸೇನಾ ಮುಖ್ಯಸ್ಥರಾದಂತ, ಅಂದ್ರೆ ಸೇನೆಯ ಏರ್ ಮಾರ್ಷಲ್ ಆಗಿರುವಂತ AP ಸಿಂಗ್ ಅವ್ರ ಜೊತೆ ಸರಿಸುಮಾರು 3/4 ಗಂಟೆಗಳ ಕಾಲ ಮೋದಿ ಅವರು ಮಾತುಕತೆ ನಡೆಸಿ ಈಗ ಮಾತುಕತೆ ಫಲಪ್ರದವಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಶ್ರೀಲಂಕಾದಲ್ಲಿ ಚೆನ್ನೈದಿಂದ ಶ್ರೀಲಂಕಾಕ್ಕೆ ಓಡಿ ಹೋದಂತ 6 ಉಗ್ರವಾದಿಗಳ ಸ್ಕೆಚ್ ಕೂಡ ಸಿಕ್ಕಿರುವುದರಿಂದ ಇದೀಗ ಅವರು ಶ್ರೀಲಂಕಾದಲ್ಲಿ ಅಡಗಿರುವಂತಹ ಸಂಖ್ಯೆ ಕೂಡ ವ್ಯಕ್ತವಾಗಿದೆ. ಅದರ ಬಗ್ಗೆ ಭಾರತ ಗುಪ್ತಚರ ಇಲಾಖೆ ಕೂಡ ತೀವ್ರವಾದ ಶೋಧವನ್ನು ಮಾಡ್ತಿದೆ.
ಏನೇ ಆಗ್ಲಿ ಇಲ್ಲಿಯ ತನಕ ಬುದ್ಧಿ ಕಲಿದಂತ ಪಾಕಿಸ್ತಾನ ಇನ್ನು ಮುಂದಾದ್ರೂ ಬುದ್ಧಿ ಕಲಿತು ಭಾರತಕ್ಕೆ ಸರೆಂಡರ್ ಆದ್ರೆ ಅಟ್ಲೀಸ್ಟ್ ಪಾಕಿಸ್ತಾನ ಭೂಪಟದಲ್ಲಿ ಉಳಿಯಬಹುದು. ಇಲ್ಲ ಅಂದ್ರೆ ಒಂದ್ ಕಡೆಯಿಂದ ಬಲೂಚಿಸ್ತಾನ, ಮತ್ತೊಂದು ಕಡೆ ಅಫ್ಘಾನಿಸ್ತಾನ, ಮತ್ತೊಂದು ಕಡೆ ಹಿಂದೂಸ್ತಾನ, ಈ 3 ಸ್ಥಾನಗಳು ಸೇರಿ ಪಾಕಿಸ್ತಾನವನ್ನ ಬರ್ಬಾದ್ ಮಾಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.